ಇತ್ತ ಕಾರ್ಮುಕ ವಿದ್ಯಾ ರುದ್ರಸ್ವರೂಪಿಗಳಾದ ರಾಮ ರಾವಣರು ಮತ್ತೊಮ್ಮೆ ಸೆಣಸತೊಡಗಿದರು. ಹನುಮಂತನ ಹೆಗಲನ್ನೇರಿ ಶ್ರೀರಾಮನು, ತನ್ನ ಮಹಾರಥವನ್ನೇರಿ ರಾವಣನು ಇದಿರಿದಿರಾಗಿ ನಿಂತು ಧನುಷ್ಟಂಕಾರವನ್ನು ಮಾಡಿದರು. ಮುಂಗಾರ ಮುಗಿಲೊಡೆದು ಬಿರುಗಾಳಿಯೊಂದಿಗೆ ಬಿರುಸಾಗಿ ಸುರಿಯುವ ಮಳೆಯಂತೆ ಇಬ್ಬರೂ ಶರವೃಷ್ಟಿಯನ್ನು ಸುರಿಸಿದರು. ಅವರಿಬ್ಬರೂ ಧರಿಸಿದ್ದ ಕೈಯ ಕೋದಂಡಗಳಿಂದ ಏಕಪ್ರಕಾರವಾಗಿ ಹರಿದು ಹಾರುತ್ತಿರುವ ಶರಾಳಿಗಳು ದಾವಾಗ್ನಿ ರಸನಗಳಂತಲೇ ನೆಗೆದು ಪ್ರಜ್ವಲಿಸಿದವು. ಭೂನಭೂ ಮಂಡಲಗಳೇ ಸಿಡಿದೊಡೆವ ಮಹಾಟ್ಟಹಾಸದಂತೆಯೂ, ಕುಲಾಚಲಗಳೇ ಮುಗುಚಿ ಬೀಳುವ ಮಹಾದ್ಭುತದಂತೆಯೂ, ಸಪ್ತಸಾಗರಗಳೇ ಮೇರೆ ಮೀರುವ ಮಹಾರವದಂತೆಯೂ ಆ ಮಹಾಸಮರವು ರುದ್ರಭೀಷಣವಾಗಿ ರಂಜಿಸಿತು. ಒಂದೊಂದೊಂದು ತಾಗಿ ತುಂಡಾಗಿ ಬಿದ್ದು ರಾಶಿಗೊಂಡಿದ್ದ ಬಾಣಗಳು ರಾಮ ರಾವಣರ ನಡುವೆ ಮೃತ್ಯುದೇವಿಯ ಬಾಣಸಿಗ ಭವನದ ಕಟ್ಟಿಗೆಯ ಬೆಟ್ಟದಂತೆ ಕಂಗೊಳಿಸುತ್ತಿತ್ತು. ಆದರೂ ಸಮರಸವಾಗಿ ಸೆಣಸುತ್ತಿದ್ದ ಸಮರಶಾಸ್ತ್ರ ಸರ್ವಜ್ಞರೆನ್ನಿಸಿದ ರಾಮ ರಾವಣರು ಅಂತರಂಗದಲ್ಲಿ ಒಬ್ಬರನ್ನೊಬ್ಬರು ಮೆಚ್ಚಿ ಬಹಿರಂಗದಲ್ಲಿ ಮೆಚ್ಚಿಸುವಂತೆಯೇ ಹೊಯ್ದಾಡಿದರು. ಅದ್ಭುತವೂ ರಮಣೀಯವೂ ಆಗಿ ರಂಜಿಸಿದ ಕದನ ಕಲಾತ್ಮಕವಾದ ಆ ಧನುಜ ಮಾನವ ಮಹಾಸಂಗ್ರಾಮವು ತಡೆಯಿಲ್ಲದೆ ಬಿಡುವಿಲ್ಲದೆ ಒಂದೇ ಸಮನೆ ಸಾಗುತ್ತಿತ್ತು. ಹಾಗೆ ಕ್ರಮದಂತೆ ಸಾಗುತ್ತಿದ್ದ ಸಮರವು ಸಾಗುತ್ತಿದ್ದಂತೆಯೇ ಕೋದಂಡ ದೀಕ್ಷಾಗುರುವೆನ್ನಿಸಿದ ಶ್ರೀರಾಮನ ತೀಕ್ಷ್ಣ ಶರಾಳಿಗಳನ್ನು ಕಡಿಕಡಿದು ಬಿರುಸಾದ ಆ ಎಸೆಗೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ನಿಧಾನವಾಗಿ ದಶಮುಖನ ಕೈ ಹಿಂದಾಗತೊಡಗಿತು. ಆದರೂ ಕೆಚ್ಚದೆಯ ಕಲಿತನದಿಂದ ಒಂದಿಷ್ಟು ಅಳುಕದೆ ಮಹಾಪ್ರತಾಪಿಯಂತೆ ಸೆಣಸುತ್ತಿರುವ ತನ್ನ ಶತ್ರುವನ್ನು ಗಮನಿಸಿದ ಶ್ರೀರಾಮನು ತನ್ನ ಧನುಸ್ಸನ್ನಿಳಿಹಿ ರಾವಣನಿಗೆ ಸಾವರಿಸಿಕೊಳ್ಳಲು ಅವಕಾಶವನ್ನಿತ್ತನು. ಹಾಗೆಯೇ ಕರುಣಾರ್ಣವನಾದ ಶ್ರೀರಾಮನು ದಶಗ್ರೀವನಿಗೆ ಚಿರಕಾಲ ಬಾಳುವಂತೆ ಸದವಕಾಶವನ್ನೀಯುವುದಕ್ಕಾಗಿ ಅವನನ್ನುದ್ದೇಶಿಸಿ, ಎಲೆ ರಾವಣನೇ, ವಾಲಿಕುಮಾರನಾದ ಅಂಗದನ ಮೂಲಕ ನಾವೇನು ನಿನಗೆ ತಿಳಿಯಪಡಿಸಿದ್ದೆವೋ ಅದರಲ್ಲಿ ಒಂದು ಅಕ್ಷರವನ್ನು ಬಿಡದೆ ಪಾಲಿಸಲು ನಾವು ಈಗಲೂ ಸಿದ್ಧರು. ನೀನು ವಿಚಾರ ಮಾಡು, ಅವಿವೇಕಿಯಾಗಿ ಸಾಯದಿರು. ಸೇತುಬಂಧನ, ನಿನ್ನ ಛತ್ರಭಂಗ, ವಿವಸನಗಳಿಂದಲೇ ನಾವು ನಮ್ಮ ಶಕ್ತಿಯನ್ನು ನಿನಗೆ ತೋರಿಸಿಕೊಟ್ಟೆವು. ಆದರೂ ನಿನಗೆ ಧರ್ಮ ಮಾರ್ಗವನ್ನು ಅನುಸರಿಸಲು ಮನಸ್ಸು ಬರಲಿಲ್ಲ. ಬೇಕೆಂತಲೇ ಹಠ ಮಾಡಿ ಯುದ್ಧವನ್ನು ಹೂಡಿದೆ. ನಿನ್ನಲ್ಲಿ ಶಕ್ತಿ ಇದೆ, ಸಾಹಸವಿದೆ, ಸರ್ವ ಸಮರ್ಥತೆ ಇದೆ. ಆದರೂ ಧರ್ಮಬುದ್ಧಿ ಇಲ್ಲ. ನಿನ್ನ ತಮ್ಮನು ತಿಳಿಯ ಹೇಳಿದರೂ ನೀನು ಕೇಳಲಿಲ್ಲ. ಅವನನ್ನೇ ಹೊರಗಟ್ಟಿದೆ. ಸರ್ವಭೂತ ಹಿತಸಾಧನೆಯೇ ಧರ್ಮವು. ನಾವು ಅದನ್ನೇ ನಮ್ಮ ಜೀವನದ ಗುರಿಯಾಗಿ ನಿರ್ಣಯಿಸಿಕೊಂಡವರು. ಅಂತೆಯೇ ಈ ಸ್ಥಿತಿಯಲ್ಲೂ ನಿನಗದನ್ನು ತಿಳಿಯ ಹೇಳಲು ಬಯಸುತ್ತೇವೆ. ನೀನೇನು ಬುದ್ಧಿಯಿಲ್ಲದವನಲ್ಲ. ಆಗಿ ಓದುವುದನ್ನೆಲ್ಲ ಚೆನ್ನಾಗಿ ಇನ್ನೊಮ್ಮೆ ಮನಸ್ಸಿಗೆ ತಂದುಕೋ. ನಾವೇ ನಮ್ಮ ಕುರಿತಾಗಿ ಆಡಿಕೊಳ್ಳುವುದು ಸರಿಯಲ್ಲ. ನೀನೇ ಯೋಚಿಸಿ ನೋಡು. ಹೆತ್ತ ತಾಯಿಯ ಮಾತು ನಿನಗೆ ಪಥ್ಯವಾಗಲಿಲ್ಲವಂತೆ. ಧರ್ಮದ್ರೋಹದಲ್ಲಿಯೂ ನಿನ್ನ ಛಲವನ್ನು ಮುಂದೆ ಮಾಡಿ ದಾನವ ಸಾಮ್ರಾಜ್ಯದ ಸರ್ವ ಬಲವನ್ನು ನೀನು ಕಳೆದುಕೊಂಡಿರುವೆ. ಅಯ್ಯ, ಎಷ್ಟೋ ಮಂದಿ ಲಂಕೆಯ ವೀರಭಟರು, ಇನ್ನೆಷ್ಟೋ ಮಂದಿ ಬಂಧು ಬಾಂಧವರು, ಹೆಚ್ಚೇಕೆ ಇದ್ದಷ್ಟು ನಿನ್ನ ಔರಸಪುತ್ರರು ಯುದ್ಧದಲ್ಲಿ ಮಡಿದರು. ಬಹುದೊಡ್ಡ ಹತ್ಯಾಕಾಂಡವನ್ನೇ ನೀನು ಈ ನಿನ್ನ ಲಂಕೆಯಲ್ಲಿ ನಿರ್ಮಿಸಿದೆ. ಇನ್ನೇನು ನೀನೊಬ್ಬನು ಮಾತ್ರ ಸಂವೃತ ಆಗಲು ಉಳಿದಿರುವೆ. ದೈವಾನುಗ್ರಹದಿಂದ ಈವರೆಗೂ ಜಯಿಸಿದ ನಾವು ನಿನ್ನನ್ನು ಮರ್ದಿಸಿಯೂ ಪೂರ್ಣ ಜಯವನ್ನು ಪಡೆದೇವೆಂಬ ಆತ್ಮವಿಶ್ವಾಸವು ನಮಗಿದೆ. ಆದುದರಿಂದ ಈವರೆಗೆ ಗೆದ್ದಿರುವ, ಇನ್ನೂ ಗೆಲುವ ನಾವು ನಿನ್ನ ಪಾಪಕೃತ್ಯದಿಂದಲೇ ತೀರ ಸೋತಿರುವ ನಿನಗೆ ನಿನ್ನ ನಡತೆಯನ್ನು ತಿದ್ದಿಕೊಳ್ಳಲು, ಹಾಗೆಯೇ ಪೂರ್ಣಾಯುಷ್ಯದವರೆಗೆ ಬದುಕಿಕೊಳ್ಳಲು ಅವಕಾಶವನ್ನು ನೀಡುತ್ತೇವೆ. ಆತ ತಾಯಿಯಾದ ನಿನ್ನನ್ನು ಪೂರ್ಣವಾಗಿ ಧ್ವಂಸ ಮಾಡಬಹುದಾದರೂ ಮನುವಂಶೀಯರಾದ ನಾವು ಹಾಗೆ ಮಾಡತಕ್ಕವರಲ್ಲ. ಸದ್ಬುದ್ಧಿಯಿಂದ ನೀನು ಬದುಕಿಕೊಳ್ಳುವುದಿದ್ದರೆ ಬದುಕಿಕೊಳ್ಳೆಂಬುದೇ ನಮ್ಮ ಭಾವನೆಯು. ನೀನು ಅಧರ್ಮಿಯಾಗಿರುವೆ ಅಂತಲೇ ನಮಗೆ ಶತ್ರುವು. ನೀನು ಧರ್ಮ ಮಾರ್ಗವನ್ನು ಹಿಡಿ. ನಿನ್ನ ಮೇಲೆ ಖಂಡಿತವಾಗಿಯೂ ನಮಗೆ ವೈರವಿಲ್ಲ. ನಮ್ಮದೇ ಆಗಿದ್ದ ರಾಜ್ಯಾಧಿಕಾರವನ್ನು ನಮ್ಮ ತಮ್ಮನಿಗೆ ಬಿಟ್ಟುಕೊಟ್ಟೇ ಬಂದವರು ನಾವು. ದುರ್ಮಾರ್ಗಿಯಾಗಿ ತಾನೆಂದು ಮೆರೆದಿದ್ದ ವಾಲಿಯನ್ನು ನಿಗ್ರಹಿಸಿಯೇ ಅವನ ತಮ್ಮನಾದ ಸುಗ್ರೀವನಿಗೆ ಕಿಷ್ಕಂದೆಯ ಪಟ್ಟವನ್ನು ಕೊಟ್ಟಿದವರು ನಾವು. ಯಾರೇ ಆದರೂ ಧರ್ಮಯುಕ್ತವಾಗಿ ತಮ್ಮ ಅರ್ಹತೆಯನ್ನು ಪೂರೈಸಿಕೊಳ್ಳುವಲ್ಲಿ ಒಲಿದೋ ಗೆಲಿದೋ ಅದನ್ನು ಹೊಂದಿಸಿಕೊಡತಕ್ಕವರು ನಾವು. ಹಾಗೆಯೇ ಧರ್ಮವನ್ನು ಮೀರಿ ಅಂತೆಯೇ ಅನರ್ಹತೆಯಿಂದ ಕೂಡಿರುವ ದುರಾಚಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸುವವರು ನಾವು. ನೀನಿದನ್ನು ಚೆನ್ನಾಗಿ ತಿಳಿದಿರಬೇಕು. ತಿಳಿದಿಲ್ಲವಾದರೆ ಇನ್ನಾದರೂ ತಿಳಿದುಕೋ. ನಿನ್ನ ತಮ್ಮನು
ನಮ್ಮ ಶರಣನೂ ಆದ ವಿಭೀಷಣಿಗೆ ಅವನು ಧರ್ಮ ಮಾರ್ಗವನ್ನೇ ಹೊಂದಿ ನಮ್ಮ ಬಳಿ ಬಂದಾಗ ನಿನ್ನ ಶಕ್ತಿಸಾಹಸಗಳಿಂದಲೇ ಸುಭದ್ರವಾಗಿದೆ ಎಂದು ನೀನು ಭ್ರಮಿಸಿದ್ದ ನಿನ್ನ ಲಂಕಾರಾಜ್ಯದ ಅಧಿಕಾರವನ್ನು ವಾಗ್ದತ್ತವಾಗಿ ಆಗಲೇ ಕೊಟ್ಟವರು ನಾವು. ಎಂದಿಗೂ ಧರ್ಮವನ್ನು ಮೀರಿ ನಾವು ನಡೆಯತಕ್ಕವರಲ್ಲ. ತಿಳಿದು ಹಾಗೆ ನಡೆಯದವರನ್ನು ಸರ್ವತಾ ಶಿಕ್ಷಿಸದೆ ಬಿಡತಕ್ಕವರೂ ಅಲ್ಲ. ರಾವಣ ಸೀತೆಯ ಕುರಿತಾಗಿ ಅನ್ಯಥಾ ಎಣಿಸಿದ ನಿನ್ನನ್ನು ಆಕೆಯ ಪತಿಯಾಗಿ ಬೇಕಿದ್ದರೆ ಕ್ಷಮಿಸಲು ನಾವು ಅರ್ಹರು. ಆದರೆ ಧರ್ಮವನ್ನೇ ಅತಿಕ್ರಮಿಸಿ ಧರ್ಮಾತ್ಮನಾದನಿಗೆ ನಿನ್ನ ತಮ್ಮನನ್ನು ಹೊರೆಗಟ್ಟಿದ ನಿನ್ನನ್ನು ಹಾಗೆಯೇ ಕ್ಷಮಿಸಿಬಿಡಲು ನಾವು ಅರ್ಹರಲ್ಲ. ಸೂರ್ಯವಂಶೀಯರಾದ ನಾವು ಮರ್ತ್ಯಲೋಕದ ಶಿಕ್ಷೆ ರಕ್ಷಣೆಗಳ ಕರ್ತರರು. ರಕ್ಷಣೆಗಾಗಿಯೇ ಶಿಕ್ಷೆ. ಆ ಶಿಕ್ಷೆಯು ಶಿಕ್ಷಣ ಭೂಯಿಷ್ಠವಾಗಿಯೇ ಇರಬೇಕಾದುದು ಧರ್ಮ. ನಾವು ಅಂತೆಯೇ ಆಚರಿಸತಕ್ಕವರು. ಆದುದರಿಂದ ಶುದ್ಧಾಂತಕರಣ ಪೂರ್ವಕವಾಗಿ ಕೃತಾಪರಾಧಗಳನ್ನು ಒಪ್ಪಿಕೊಂಡು ಬಾಳುವೆನೆಂಬ ನಿಶ್ಚಯದ ಬಗ್ಗೆ ಮಾತುಕೊಟ್ಟು ಆ ವ್ರತಗ್ರಹಣ ಮಾಡು. ನಾವು ಕಿಂಚಿನ್ಮಾತ್ರವಾದ ಶಿಕ್ಷೆಯನ್ನು ನಿನಗಿತ್ತು ಅನುಗ್ರಹಿಸುತ್ತೇವೆ. ಶರಣಾಗಿ ಬಾಳುವೆಯ ಬಾ. ನಿನ್ನ ಸಮಸ್ತ ರಾಜ್ಯಾಧಿಕಾರವನ್ನು ನಾವು ನಮ್ಮ ಭರತನಿಗೆ ಒಲಿದಿತ್ತು ಪತಿಕರಿಸಿದಂತೆಯೇ ನೀನು ನಿನ್ನ ತಮ್ಮನಾದ ವಿಭೀಷಣನಿಗೆ ತ್ಯಾಗಬುದ್ಧಿಯಿಂದ ಅರ್ಪಿಸು. ದಾನವ ಸಾಮ್ರಾಟನಾಗಿ ಖ್ಯಾತನಾದ ನಿನಗೆ ಮರುಕ್ಷಣದಲ್ಲಿಯೇ ನಾವು ನಮ್ಮ ಸಾಕೇತ ಸಾಮ್ರಾಜ್ಯದ ಪೂರ್ಣಾಧಿಕಾರವನ್ನು ಸಂತೋಷದಿಂದ ಒಲಿದಿತ್ತು ಅನುಗ್ರಹಿಸುತ್ತೇವೆ. ಬಾ, ಶರಣಾಗು, ಧರ್ಮರಹಿತನಾಗಿ ಬಹುಕಾಲ ಬಾಳು ಎಂದು ಗಂಭೀರವಾಗಿ ನುಡಿದನು. ವಿ ಎನ್ ಭಾಗವತ್ ಅವರು